ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಚಾಪ್ಟರ್ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಚಾಪ್ಟರ್ನ ಕಂಟಿನ್ಯೂ ವಿಡಿಯೋ ನೋಡೋಣ. ಪೇಜ್ ನಂಬರ್ 122ನಲ್ಲಿರುವಂತಹ 5.4 ಕಾಗದ ಮಡಚುವಿಕೆಯಲ್ಲಿ ಸಮಾಂತರ ಮತ್ತು ಲಂಬ ರೇಖೆಗಳು. ಇಲ್ಲಿನ ಹಿಂದಿನ ವಿಡಿಯೋಸ್ಗಳು ಬೇಕು ಅಂತ ಅಂದರೆ ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಅಲ್ಲಿ ನೋಡಬಹುದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಟುವಟಿಕೆ 2 ಕೊಟ್ಟಿದ್ದಾರೆ. ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಳ್ಳಿ. ಓಕೆ, ಒಂದು ಚೌಕಾಕಾರದ ಒಂದು ಹಾಳೆಯನ್ನು ತಗೋಬೇಕಂತೆ. ಓಕೆ ಫೈನ್. ನೆಕ್ಸ್ಟ್, ಈ ಚಟುವಟಿಕೆಗಳಿಗೆ ವಾರ್ತಾಪತ್ರಿಕೆಯನ್ನು ಬಳಸಿ ನ್ಯೂಸ್ ಪೇಪರನ್ನು ಬಳಸ್ಬೋದು. ಹಾಳೆಯ ಅಭಿಮುಖ ಅಂಚುಗಳನ್ನು ನೀವು ಹೇಗೆ ವಿವರಿಸಿದಿರಿ? ಅಭಿಮುಖ ಅಂಚುಗಳು ಅಂತಂದರೆ ನ್ಯೂಸ್ ಪೇಪರ್ನ ಈ ಅಂಚು ಮತ್ತು ಅದಕ್ಕೆ ಆಪೋಸಿಟ್ ಆಗಿರುವಂಥ ಈ ಅಂಚು. ಹೇಗೆ ವಿವರಿಸಿದಿರಿ? ಅವು ಪರಸ್ಪರ ಏನಾಗಿದಾವಪ್ಪ ಅಂತಂದರೆ ಅವು ಪರಸ್ಪರ ಸಮಾಂತರವಾಗಿದೆ. ಈ ಅಂಚು ಜೊತೆಗೆ ಈ ಅಂಚು ತಗೊಂಡಾಗ ಈ ಲೈನ್ಸ್ಗಳು 2 ಸಮಾಂತರವಾಗಿದೆ. ಹಿಂದಿನ ವಿಡಿಯೋದಲ್ಲಿ ನಾವು ಸಮಾಂತರ ರೇಖೆಗಳು ಅಂತ ಅಂದರೆ ಏನು, ಲಂಬ ರೇಖೆಗಳು ಅಂದರೆ ಏನು ಅಂತ ಹೇಳಿಬಿಟ್ಟು ತಿಳ್ಕೊಂಡಿದ್ವಿ. ಸೊ ನೋಡೋಣ. ಸೊ ಈ 2 ಸಹ ಅಂಚುಗಳು ಸಹ ಸಮಾಂತರವಾಗಿದೆ. ಇದಕ್ಕೆ ಈ 2 ಸಹ ಸಮಾಂತರವಾಗಿದೆ. ಸೊ ನಾವಿಲ್ಲಿ ಏನು ಬರಿಬಹುದು? ಸಮಾಂತರ, ಪರಸ್ಪರ ಸಮಾಂತರ ಆಗಿವೆ. ಓಕೆ, ನೆಕ್ಸ್ಟು, ಹಾಳೆಯ ಪಾರ್ಶ್ವ ಅಂಚುಗಳನ್ನು ನೀವು ಹೇಗೆ ವಿವರಿಸ್ತೀರಿ? ಪಾರ್ಶ್ವ ಅಂಚುಗಳು ಅಂತ ಅಂದ್ರೇನು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವೇನು, ಈ ಒಂದು ಲೈನು ಈ ಲೈನಿಗೆ ಏನಾಗಿದೆ? ಸಮಾಂತರಗಳಾಗಿದೆ. ಸೊ ಈ ಲೈನು ಈ ಲೈನ್ ಜೊತೆಗೆ ಸಮಾಂತರವಾಗಿದೆ. ಓಕೆ, ಹಾಗಾದರೆ ಈಗ ನಾವು ಪಾರ್ಶ್ವ ಅಂತ ಅಂದ್ರೇನು? ಈ ಲೈನು ಇದ್ರ ಪಕ್ಕದ ಲೈನಿಗೆ, ಪಾರ್ಶ್ವ ಅಂದರೆ ಪಕ್ಕದ್ದು. ಓಕೆ, ಈ ಲೈನು ಇದ್ರ ಜೊತೆಗೆ ಯಾವ ರೀತಿಯಾಗಿದೆ ನೀವು ನೋಡ್ಬೋದು. ಇಲ್ಲಿ 90 ಡಿಗ್ರಿ ಏರ್ಪಡ್ತಾ ಇದೆ. ಸೊ ಅದು ಏನಾಗಿದೆ? ಲಂಬವಾಗಿದೆ. ಪರಸ್ಪರ ಯಾವ ರೀತಿಯಾಗಿದೆ ಅಂತ ಹೇಳಿ ಬರಿಬೋದು ನಾವು? ಪರಸ್ಪರ ಲಂಬ ಆಗಿವೆ. ಅವು ಒಂದು ಬಿಂದುವಿನಿಂದ ಸಂಧಿಸುತ್ತವೆ ಮತ್ತು ಅವು ಲಂಬಕೋನಗಳನ್ನು ಉಂಟು ಮಾಡುತ್ತವೆ. ಓಕೆ, ಪರ್ಪೆಂಡಿಕ್ಯುಲರ್ ಅಂತೀವಲ್ವ ನಾವು, ಅದು. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಹಾಳೆಯನ್ನು ಅಡ್ಡವಾಗಿ ಅರ್ಧದಷ್ಟು ಮಡಚಿದ್ವಿ. ಒಂದು ಹೊಸ ರೇಖೆ ಉಂಟಾಗತ್ತೆ. ಇಲ್ಲಿ ಮಧ್ಯಕ್ಕೆ ಒಂದು ಹೊಸ ರೇಖೆ ಉಂಟಾಗಿದೆ. ಓಕೆ, ಎಷ್ಟು ಸಮಾಂತರ ರೇಖೆಗಳನ್ನು ಕಾಣ್ತೀರಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಬಹುದು ಎಷ್ಟು ಸಮಾಂತರ ಇದೆ. 1 2 3 ಸಮಾಂತರ ರೇಖೆಗಳು. ಓಕೆ, ನೆಕ್ಸ್ಟು, ಯಾವಾಗ ಅಡ್ಡವಾಗಿ ಅರ್ಧದಷ್ಟು ಮಡಚಿದಾಗ ಇಲ್ಲಿ ಮತ್ತೆ ವಾಪಸ್ ಈ ಅರ್ಧವನ್ನು ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀವಿ. ಇಲ್ಲೆಷ್ಟಿದೆ? 1 2 3 4 5 ನೋಡ್ಬೋದು. ಇಲ್ಲಿ 5 ಸಮಾಂತರ ರೇಖೆಗಳನ್ನು ಈ ಮತ್ತೆ ಅರ್ಧವನ್ನು ಮತ್ತೆ ಅರ್ಧದಷ್ಟು ಫೋಲ್ಡ್ ಮಾಡಿದಾಗ ನಮಗೆ ಸಿಗ್ತಾ ಇದೆ 1 2 3 4 5 6 7 8 9 ಸಿಗ್ತಾ ಇದೆ. ಓಕೆ, ಮತ್ತು ಅದೇ ರೀತಿಯನ್ನು ಫೋಲ್ಡ್ ಮಾಡೋಕ್ಕೆ ಅವರು ಈ ರೀತಿಯಾಗಿ ಯಾವ ರೀತಿ, ಈಗ ನಾವು ಈ ರೀತಿ ಅಡ್ಡವಾಗಿ ಮಾಡಿದ್ವಿ, ಈಗ ಈ ರೀತಿಯಾಗಿ ಫೋಲ್ಡ್ ಮಾಡೋಕ್ಕೆ ಹೇಳಿದೆ. ಓಕೆ, ಮಡಿಚಿದ ಹಾಳೆಯಲ್ಲಿ ಇನ್ನೊಂದು ಅಡ್ಡ ಮಡಿಕೆಯನ್ನು ಮಾಡಿ ಈಗ ನಿಮಗೆ ಎಷ್ಟು ಸಮಾಂತರ ರೇಖೆಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ಕಂಟಿನ್ಯೂ ಮಾಡಿದಾಗ ಎಷ್ಟು ಸಮಾಂತರ ರೇಖೆಗಳು ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್, ಎಷ್ಟು ಸಮಾಂತರ ರೇಖೆಗಳು ಸಿಗುತ್ತೆ? ನೆಕ್ಸ್ಟ್ ಕ್ವಶನ್ ಮಾಡ್ತಾ ಇದ್ದಾರೆ. ನೀವು ಅದನ್ನು ಮತ್ತೊಮ್ಮೆ ಮಾಡಿದ್ರೆ ಏನಾಗುತ್ತೆ? ನೀವು ಎಷ್ಟು ಸಮಾಂತರ ರೇಖೆಗಳನ್ನು ಪಡಿತೀರಾ? ಒಂದು ವಿನ್ಯಾಸ ಇದೆಯೇ? ಹೌದು, ಒಂದು ವಿನ್ಯಾಸವನ್ನು ನೋಡ್ಬೋದು. ಯಾವ ರೀತಿಯಾದಂಥ ವಿನ್ಯಾಸ ಅಂತ ಅಂದರೆ ನಮಗೆ ನೆಕ್ಸ್ಟ್ ಎಷ್ಟು ಸಿಗುತ್ತೆ? 9 ಪ್ಯಾರಲಲ್ ಲೈನ್ ಸಿಗುತ್ತೆ. ಇಲ್ಲಿ ಒಂದು ವಿನ್ಯಾಸನೂ ಸಿಗುತ್ತೆ. ಏನು ವಿನ್ಯಾಸ ನೀವು ನೋಡ್ಬೋದು? ಫಸ್ಟ್ ಮಡಚಿದ್ವಲ್ವಾ, ಫಸ್ಟು ಮಡಚಿದಾಗ ನಮಗೆ ಎಷ್ಟು ಲೈನ್ ಸಿಕ್ತು? 3 ಲೈನ್ ಸಿಕ್ತು. ಓಕೆ, ಇಲ್ಲಿ ಬರೆದಿದ್ದೇವೆ. ಸೆಕೆಂಡ್ ಟೈಮಲ್ಲಿ ಸೆಕೆಂಡ್ ಮಡಚಿದಾಗ ಎಷ್ಟು ಸಿಕ್ತು? 5 ಸಿಕ್ತು ಅಲ್ವಾ? ಅದೇ ರೀತಿ ಥರ್ಡ್ ಟೈಮ್ ಮಡಚಿದಾಗ, 3ನೇ ಸಲ ಮಡಚಿದಾಗ ಎಷ್ಟು ಸಿಕ್ತು ನಮಗೆ? 9 ಲೈನ್ ಸಿಕ್ತು. ಸೊ ಇಲ್ಲಿ ವಿನ್ಯಾಸವನ್ನು ನೋಡಿದಾಗ ಪ್ರತಿಯೊಂದು ಮಡಿಕೆಯಲ್ಲೂ ಸಹ ಮಡಚಿದಾಗ ಇದು ಡಬಲ್ಗೆ ಹತ್ತಿರ ಆಗ್ತಾ ಇದೆ. ಡಬಲ್ ಆಗ್ತಿಲ್ಲ. ಡಬಲ್ ಅಂತಂದರೆ 3ಕ್ಕೆ 3 6 ಆಗಬೇಕಾಗಿತ್ತು. ಡಬಲ್ಗೆ ಹತ್ತಿರ ಆಗ್ತಾ ಇದೆ. ಸೊ ಅಲ್ವಾ, 3ಕ್ಕೆ ಸ್ವಲ್ಪ 6 6ಕ್ಕೆ ಹತ್ತಿರ ಇದೆ. ಸೊ 5ಕ್ಕೆ ಡಬಲ್ ಅಂತ ಅಂದರೆ 10 10ಕ್ಕೆ 9 ಇದೆ ಅಂದರೆ ಹತ್ತಿರ ಇದೆ. ಸೊ ಡಬಲ್ ಆಗುವಷ್ಟು ಹತ್ತಿರ ಇದೆ ಅಂತ ಹೇಳ್ಬೋದು. ಓಕೆ ಫೈನ್.
ನೆಕ್ಸ್ಟ್ ಕ್ವಶನನ್ನು ನೋಡೋಣ ಏನು ಕೇಳ್ತಾ ಇದ್ದಾರೆ ಅವರು ಅಂತ ಹೇಳಿ. ಚೌಕಾಕಾರದ ಹಾಳೆಯಲ್ಲಿ ಲಂಬ ಮಡಿಕೆಯನ್ನು ಮಾಡಿ ಈ ಹೊಸ ಲಂಬ ರೇಖೆಯು ಹಿಂದಿನ ಅಡ್ಡ ರೇಖೆಗಳಿಗೆ ಏನಾಗಿರುತ್ತೆ, ಇದು ಹಿಂದಿನ ಅಡ್ಡ ರೇಖೆಗಳಿಗೆ ಲಂಬವಾಗಿರುತ್ತೆ. ನೀವು ನೋಡ್ಬೋದು ಈ ರೀತಿಯಾಗಿ ಫೋಲ್ಡ್ ಮಾಡಿದ್ವಿ ಅಂತ ಅಂದರೆ ಈ ಅಡ್ಡ ರೇಖೆಗಳಿಗೆ ಈ ಲಂಬ ಲೈನ್ ಇದೆಯಲ್ಲ ಏನಿರುತ್ತೆ, ಲಂಬವಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತದೆ. ಓಕೆ, ಲಂಬ ಆಗಿದೆ. ಹಾಳೆಯನ್ನು ಕರ್ಣದ ಉದ್ದಕ್ಕೂ ಮಡಚಿ ಕರ್ಣದ ರೇಖೆಗೆ ಸಮಾಂತರವಾಗಿ ರೇಖೆಯನ್ನು ಉಂಟು ಮಾಡುವ ಮಡಿಕೆಯನ್ನು ನೀವು ಕಂಡುಹಿಡಿಯಬಹುದೇ. ಸೊ ಈಗ ನಿಮ್ಮ ಹತ್ರ ಹಾಳೆ ಈ ರೀತಿಯಾಗಿದೆಯಲ್ಲ, ಇದನ್ನು ಈ ರೀತಿಯಾಗಿ ಕರ್ಣಗಳನ್ನು ನಾವು ಇದನ್ನು ಫೋಲ್ಡ್ ಮಾಡಿದಾಗ ನಾವು ಮಡಿಕೆ ಯಾವ ರೀತಿಯಾಗಿ ನಿಮಗೆ ಸಮಾಂತರ ರೇಖೆಗಳು ಸಿಗುತ್ತಾ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಹೋಗಿ. ಇಲ್ಲೊಂದು ತೊಗೊಂಡ್ವಿ, ಅದಾದಮೇಲೆ ಇಲ್ಲೊಂದು ತೊಗೊಂಡ್ವಿ, ಇವು ಸಹ ಸಮಾಂತರವಾಗಿರುತ್ತೆ ಅಲ್ವಾ. ಈ ಲೈನು ಇದಕ್ಕೆ ಸಮಾಂತರ, ಎಷ್ಟು ಲೆಂತ್ ಕಡಿಮೆ ಆಗಿರಬಹುದು ಬಟ್ ಸಮಾಂತರ ಅಂತೂ ಇದೆ ಅಂತ ಹೇಳ್ಬೋದು. ಪ್ರಯತ್ನಿಸಲು ನಿಮಗೆ ಇನ್ನೊಂದು ಚಟುವಟಿಕೆ ಇದೆ. ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಂಡು ಅದನ್ನು ಮಧ್ಯದಲ್ಲಿ ಮಡಚಿ. ಸೊ ಈಗ ಮಧ್ಯದಲ್ಲಿ ಮಡಚಿದ್ವಿ ಮತ್ತು ತೆರೆಯಿರಿ. ಅಂಚುಗಳನ್ನು ಮಧ್ಯರೇಖೆಯ ಕಡೆಗೆ ಮಡಚಿ ಮತ್ತು ತೆರೆಯಿರಿ. ಮತ್ತೆ ಅಂಚುಗಳನ್ನು ನಾವು ಮಧ್ಯರೇಖೆಯ ಕಡೆಗೆ ಮತ್ತೆ ಸೆಕೆಂಡ್ ಫೋಲ್ಡನ್ನು ಮಾಡಿ ಅಂತ. ತ್ರಿಭುಜಗಳು ಮಡಚಿದ ಗುರುತಿಸುವ ಒಂದು ರೇಖೆಗಳನ್ನು ದಾಟಬಾರ್ದು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ತ್ರಿಭುಜಗಳನ್ನು ರಚಿಸಲು ಮೇಲಿನ ಬಲಮೂಲೆ ಮತ್ತು ಕೆಳಗಿನ ಎಡಮೂಲೆಗಳನ್ನು ಮಡಚಿದ ಗುರುತಿಸಿರುವ ರೇಖೆಯ ಮೇಲೆ ಮಡಚಿ. ಈಗ ನಾವು ಕರೆಕ್ಟಾಗಿ ಗುರುತಿಸದ ರೇಖೆ ಮೇಲೆ ಮಡಚಬೇಕಂತೆ. ಓಕೆ, ಆದರೆ ತ್ರಿಭುಜಗಳು ಈ ಒಂದು ಗುರುತಿಸುವ ರೇಖೆಗಳನ್ನು ದಾಟಬಾರ್ದಂತೆ. ಚಿಕ್ಕದಾದರೂ ಇರಿದ್ರೆ ನಡೆಯುತ್ತೆ, ಬಟ್ ಈ ರೇಖೆಗಳನ್ನು ದಾಟಬಾರ್ದಂತೆ. ಆ ರೀತಿಯಾಗಿ ನಾವು ಒಂದು ತ್ರಿಭುಜವನ್ನು ಮಾಡಬೇಕಂತೆ. ಈಗ ನೋಡೋಣ, ಎ ಬಿ ಸಿಗಳು ಕ್ರಮವಾಗಿ ಪಿ ಕ್ಯೂ ಆರ್ಗಳಿಗೆ ಸಮಾಂತರವಾಗಿದೆಯೇ, ಏಕೆ ಅಥವಾ ಏಕೆ ಇಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಓಕೆ, ಇವು ಕರೆಕ್ಟಾಗಿ ಪಿ ಕ್ಯೂ ಆರ್ಗೆ ಸಮಾಂತರವಾಗಿದೆಯಾ, ಪಿ ಕ್ಯೂ ಆರ್ಗೆ ಸಮಾಂತರವಾಗಿದೆಯಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಏನು ಆನ್ಸರ್ ಬರೀಬೇಕಾಗತ್ತೆ ನಾವು. ಹೌದು, ಎ ಬಿ ಸಿಗಳು ಕ್ರಮವಾಗಿ ಯಾವುದಕ್ಕೆ, ಪಿ ಅಂದರೆ ಎ ಇರೋದು ಪಿಗೆ, ನೆಕ್ಸ್ಟ್ ಬಿ ಇರೋದು ಕ್ಯೂಗೆ ಮತ್ತು ಸಿ ಇರೋದು ಆರ್ಗಳಿಗೆ ಸಮಾಂತರವಾಗಿದೆ. ಸೊ ಏಕೆ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ ನಾವು. ಏಕೆಂದರೆ ಮಡಚಿದಾಗ ಉಂಟಾಗುವ ರೇಖೆಗಳು ಕ್ರಮವಾಗಿ ಪಿ ಕ್ಯೂ ಆರ್ ರೇಖೆಗಳಿಗೆ ಸಮಾಂತರವಾಗಿ ಬರುತ್ತೆ. ಮಡಚಿದಾಗ ರೇಖೆಗಳು ಕ್ರಮವಾಗಿ ಪಿ ಕ್ಯೂ ಆರ್ಗಳಿಗೆ ಸಮಾಂತರವಾಗಿ ಬರುತ್ತೆ. ಸೊ ನೀವು ನೋಡಬಹುದು, ನೀವು ಇಲ್ಲಿ ಸಿ ಅನ್ನೋದು ಅದರ ಮೇಲೆ ಕೊಟ್ಟಾಗ ನಾವು ಸಿ ಅಲ್ಲ, ಫಸ್ಟ್ ಎ ಅನ್ನು ಹೇಳ್ತೇನೆ. ಈ ಎ ಅನ್ನೋದು ಯಾವುದಕ್ಕಾಗಿದೆ, ಪಿಗೆ ಆಗಿದೆ. ಕರೆಕ್ಟಾಗಿ ಎಕ್ಸಾಕ್ಟ್ ಅದಕ್ಕೆ ಕೂರತ್ತೆ, ಸಮಾಂತರವಾಗಿದೆ. ಓಕೆ, ಸಮಾಂತರವಾಗಿ ಬರುತ್ತದೆ ಅಂತ ಹೇಳಿಬಿಟ್ಟು ಬರೆದರೆ ಆಯಿತು. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಸಂಕೇತಗಳನ್ನು ಕೊಟ್ಟಿದ್ದಾರೆ. ಗಣಿತದಲ್ಲಿ ರೇಖೆಗಳ ಗುಂಪು ಸಮಾಂತರವಾಗಿದೆ ಎಂದು ತೋರಿಸಲು ನಾವು ಬಾಣದ ಗುರುತನ್ನು ಮಾಡ್ತೇವೆ. ಸೊ ಎರಡು ರೇಖೆಗಳು ಸಮಾಂತರ ಅಂತಂದರೆ ನಾವು ಬಾಣದ ಗುರುತು. ಒಂದಕ್ಕಿಂತ ಹೆಚ್ಚು ಸಮಾಂತರ ರೇಖೆಗಳ ಗುಂಪಿದ್ರೆ, ಫಾರ್ ಎಕ್ಸಾಂಪಲು ಇದು ಆಲ್ರೆಡಿ ನಾವು ಬಿಡಿಸಿದ್ವಿ. ಸೊ ಅದಕ್ಕೆ ಮತ್ತೆ ಇನ್ನೊಂದು ಪೇರ್ ಬಂದಿದೆ ಅಂತಾಗ, ಇದು ಮೊದಲನೇ ಸಮಾಂತರ ರೇಖೆ ಬಂದಿದೆ, ಈಗ ಇನ್ನೊಂದು ಪೇರ್ ಸಿಕ್ಕಿದೆ ಅಂತಂದರೆ ಇದಕ್ಕೆ 2 ನಂಬರಿಂದ ಮಾಡ್ತೇವೆ. ಹಾಗಾದರೆ 3ನೇ ಪೇರ್ ಸಿಕ್ಕಿದ್ರೆ 3ನೇ ಪೇರಿಗೂ ಸಹ ನಾವು ಮಾಡ್ತೀವಾ? ಹೌದು, 3ನೇ ಪೇರಿಗೆ 3 ಬಾಣದ ಗುರುತನ್ನು ಮಾಡ್ತೀವಿ. ಯಾವ ರೀತಿಯಾಗಿ, ಇದು 1ನೇ ಪೇರು, ಇದು 1ನೇ ಪೇರ್ ಅಂತಂದರೆ 1 ಬಾಣದ ಗುರುತು ಅಂತಂದರೆ ಇದು ಇದ್ರ ಜೊತೆಗೆ ಸಮಾಂತರವಾಗಿದೆ. ಓಕೆ, ಇದು 2ನೇ ಪೇರ್, 2ನೇ ಜೋಡಿ, ಈ 2 ಲೈನು ಸಮಾಂತರವಾಗಿದೆ. ಈಗ ಇನ್ನೊಂದು ಪೇರ್ ಬಂತು, ಇವು ಸಹ ಸಮಾಂತರವಾಗಿದೆ ಅನ್ನೋದಕ್ಕೆ 3 ಬಾಣದ ಗುರುತಿಂದ ತೋರಿಸ್ತೇವೆ. ಸೊ ನಮಗೆ ಕನ್ಫ್ಯೂಷನ್ ಆಗಬಾರ್ದು. ಒಂದೊಂದೇ ಬಾಣದ ಗುರುತನ್ನು ಕೊಟ್ಟರೆ ಇದು ಇದ್ರ ಜೊತೆಗೆ ಸಮಾಂತರ ಆಗುತ್ತಾ ಅಥವಾ ಇದು ಇದ್ರ ಜೊತೆಗೆ ಸಮಾಂತರ ಆಗುತ್ತಾ ಅಂತ ಪ್ರಶ್ನೆ ಬರಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ, ಈ ಬಾಣದ ಗುರುತುಗಳನ್ನು ಈಕ್ವಲ್ ನಂಬರ್ಸ್ಗಳಲ್ಲಿ ಶೇರ್ ಮಾಡಿದ್ದಾರೆ. ಓಕೆ, ಫೈನ್. ನೆಕ್ಸ್ಟು, ಒಂದಕ್ಕಿಂತ ಹೆಚ್ಚು ಸಮಾಂತರ ಆಯಿತು. 2ನೇ ಗುಂಪನ್ನು 2 ಬಾಣದ ಗುರುತುಗಳನ್ನು ತೋರಿಸಲಾಗಿದೆ. ಹೀಗೆ ಲಂಬ ರೇಖೆಗಳನ್ನು ಅವುಗಳ ನಡುವಿನ ಚೌಕದ ಕೋನದಿಂದ ಗುರುತಿಸಲಾಗುತ್ತೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲು ನಾವು ಲಂಬ ರೇಖೆ ಅದು ಲಂಬವಾಗಿ ಸಂಧಿಸಿದೆ ಅಂತ ಅಂದರೆ, ಸೊ ನೀವು ನೋಡಬಹುದು ಬರೀ ಈ ರೀತಿಯಾಗಿ ಚೌಕ
ಸೊ ಈ ರೀತಿಯಾಗಿ ಅಲ್ಲ, ಓಕೆ, ಈ ರೀತಿಯಾಗಿ ಚೌಕದ ಒಂದು ಶೇಪಲ್ಲಿದೆ ಅಂತ ಅಂದರೆ ಅದು ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತ ಹೇಳಿ. ಇದನ್ನು ಮೆನ್ಷನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಚೌಕ ಇದ್ದರೆ ಅದು ಲಂಬವಾಗಿ ಸಂಧಿಸಿದೆ ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ, ನೆಕ್ಸ್ಟು ಕಂಡು ಹಿಡಿಯಿರಿ. ಸೊ ಇದನ್ನು ನಾವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.